UK ನ್ಯೂಸ್ ಸುದ್ದಿವಾಹಿನಿಗೆ ಸ್ವಾಗತ. ನಾನು ಶಿವಪ್ರಕಾಶ್ MPM. ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನ ಮಾನ್ಯರ ಮಸಲವಾಡ ಗ್ರಾಮದ ಲಕ್ಷ್ಮೀ ಬಿದರಳ್ಳಿ ತಾಲೂಕಿನ ಹಗರ್ನೂರು ಜ್ಞಾನಸಿರಿ ಜ್ಯೋತಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯಲ್ಲಿ SSLC ಅಭ್ಯಾಸವನ್ನು ಮಾಡಿ 625ಕ್ಕೆ 621 ಅಂಕಗಳನ್ನು ಪಡೆದಿದ್ದಳು. ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಗಳಿಸಿದ ವಿದ್ಯಾರ್ಥಿನಿ ಛಲವನ್ನು ಮನದಲ್ಲಿಟ್ಟುಕೊಂಡು ಸಾಧಿಸುವ ಹಿನ್ನೆಲೆಯಲ್ಲಿ ಮತ್ತೆ ಪ್ರಯತ್ನ ಮಾಡಿ ಎರಡನೇ ಪರೀಕ್ಷೆಯನ್ನು ಬರೆದು ಕಡಿಮೆಯಾಗಿದ್ದ ವಿಷಯಗಳನ್ನು ಪರೀಕ್ಷೆ ತೆಗೆದುಕೊಂಡು 625ಕ್ಕೆ 625 ಅಂಕಗಳನ್ನು ಪಡೆಯುವ ಮೂಲಕ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಗಳಿಸಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ರವರು ಹೊಸಪೇಟೆಯಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಕರೆದು ಸನ್ಮಾನಿಸಿ 50,000 ರೂಗಳ ಹಾಗೂ ಒಂದು ಸ್ಕೂಟಿ ಗಾಡಿಯನ್ನು ಕೂಡ ಉಡುಗೊರೆಯಾಗಿ ನೀಡಿ ವಿದ್ಯಾರ್ಥಿಗಳನ್ನು ಬೆನ್ನು ತಟ್ಟಿದ್ದರು. ಆ ಸಂದರ್ಭದಲ್ಲಿ ಲಕ್ಷ್ಮೀ ಬಿದರಳ್ಳಿಯವರ ಜೊತೆಗೆ ಮಾತನಾಡಿ, ನೀನು 625 ಅಂಕಗಳನ್ನು ತೆಗೆದುಕೊಂಡರೆ 5 ಲಕ್ಷ ನಗದು ನೀಡುವುದಾಗಿ ಭರವಸೆಯನ್ನೂ ನೀಡಿದ್ದರು. ಈ ಸಾಧನೆಯನ್ನು ಮಾಡಿ ಲಕ್ಷ್ಮೀ ಬಿದರಳ್ಳಿ ಪ್ರತಿಭಾವಂತಿಕೆಯಿಂದ ಮೆರೆದಿದ್ದಾಳೆ. ಅತ್ಯಂತ ಬಡತನದಲ್ಲಿರುವ ವಿದ್ಯಾರ್ಥಿನಿಗೆ ಭವಿಷ್ಯದ ಶಿಕ್ಷಣಕ್ಕಾಗಿ ಧನ ಸಹಾಯವನ್ನು ಮಾಡುವಂಥ ಅವಶ್ಯಕತೆ ಇದೆ. ವಿದ್ಯಾರ್ಥಿನಿಯ ಈ ಛಲವನ್ನು ಮೆಚ್ಚುವಂಥದ್ದು. ಕ್ಷೇತ್ರ ಶಿಕ್ಷಣಾಧಿಕಾರಿ ಮಹೇಶ್ ವಿ ಪೂಜಾರ್, ಕ್ಷೇತ್ರ ಸಮನ್ವಯಾಧಿಕಾರಿ ಎ ಕೋಟೆಪ್ಪ, ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ವಿ ಹನುಮಂತಪ್ಪ, ತಾಲೂಕು SSLC ನೋಡಲ್ ಅಧಿಕಾರಿ H ಮಲ್ಲಿಕಾರ್ಜುನ್, ತಾಲೂಕು ಪ್ರೌಢಶಾಲಾ ಮುಖ್ಯ ಗುರುಗಳ ಸಂಘದ ಅಧ್ಯಕ್ಷ GM ಕಾಂತೇಶ್, ಕಾರ್ಯದರ್ಶಿ ಸುರೇಶ್ ಅಂಗಡಿ, ಕೋಶಾಧ್ಯಕ್ಷ ಸೂರ್ಯಕಾಂತ್ ಹಾಗೂ ತಾಲೂಕಿನ ಎಲ್ಲ ಶಿಕ್ಷಣ ಪ್ರೇಮಿಗಳು ವಿದ್ಯಾರ್ಥಿನಿಯ ಈ ಸಾಧನೆಯನ್ನು ಅಭಿನಂದಿಸಿದ್ದಾರೆ. ಈಗ ನಮ್ಮ ಜೊತೆಗಿದ್ದಾರೆ. ನಮ್ಮ ಸುದ್ದಿವಾಹಿನಿಗೆ ಅವರಿಗೆ ಸ್ವಾಗತವನ್ನು ಕೋರ್ತಾ, ರಾಜ್ಯಕ್ಕೆ ಉತ್ತಮವಾದಂಥ ಫಲಿತಾಂಶ ಪಡೆದಲ್ಲಿ ಜ್ಞಾನಸಿರಿ ಜ್ಯೋತಿ ಆಂಗ್ಲ ಮಾಧ್ಯಮ ಶಾಲೆ ಹಗರ್ನೂರಿನಲ್ಲಿ ವಿದ್ಯಾಭ್ಯಾಸ ಮಾಡಿದ್ದೇನೆ. ಮೊದಲನೇದಾಗಿ UK ನ್ಯೂಸ್ ವಾಹಿನಿಯವರಿಗೆ ಧನ್ಯವಾದಗಳು. ಹಾಗೆ ಈ ಒಂದು ಇಷ್ಟೊಂದು ಅಂಕಗಳನ್ನು ಪಡೆದು ಆಗಿರ್ತಕ್ಕಂಥ ನನ್ನ ಪೇರೆಂಟ್ಸ್, ಟೀಚರ್ಸ್ ಹೇಳೋದಕ್ಕೆ ಇಷ್ಟಪಡ್ತೇನೆ. ನನ್ನ ಈ ಒಂದು ಕನಸಿನಲ್ಲೂ ನಾನು ಅನ್ಕೊಂಡಿದ್ದಿಲ್ಲ ಮುಂಚೆ ನಾನು ಈ ರೀತಿಯಾಗಿ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಕೊಡ್ತೇನೆ ಅಂತ. ಆದರೆ ನಾನು 8th ಸ್ಟ್ಯಾಂಡರ್ಡಿಂದ ಈ ಸ್ಕೂಲ್ನಲ್ಲಿ ಬಂದಾಗಿಂದ ಕೂಡ ನನ್ನ ಒಂದು ಕೆಪಾಸಿಟಿಯನ್ನು ಕಂಡುಹಿಡಿದ್ಬಿಟ್ಟು ನಮ್ಮ ಕೊಟ್ರೆ ಸರ್ ಅವರು ನೀನು ಓಕೆ ಮಾಡ್ಬೋದು, ಈ ಸಾಧನೆನ ಮಾಡ್ಬೋದು ಅಂತ ನನಗೆ ಅವಾಗಿಂದನೇ ಒಂದು ಕನಸನ್ನು ಕಟ್ಕೊಟ್ಟಿದ್ದಾರೆ. ಸೊ ಅವರು ಕನಸು ಕಟ್ಟಿರೋದ್ರಿಂದ ಆ ಒಂದು ಛಲ ಆಗಿರಲಿ, ನಾನು ಕೂಡ ಸ್ಟೇಟ್ ಲೆವೆಲಲ್ಲಿ ನನ್ನ ಹೆಸರು ಬರಬೇಕು, ತಾಲೂಕಿಗೂ ನಾನು ಒಂದು ಹೆಸರನ್ನ ತಂದು ಕೊಡಬೇಕು, ನಮ್ಮ ಊರಾಗಿರಲಿ, ನಮ್ಮ ಶಾಲೆ, ನಮ್ಮ ಪೇರೆಂಟ್ಸ್ ಇಷ್ಟೆಲ್ಲ ಮಾಡಿದ್ದಾರೆ ಅಂತ ಅಂದರೆ ನಾನು ಒಂದೇನಾದರೂ ಅವರಿಗೆ ಹೆಸರನ್ನ ತಂದು ಕೊಡಬೇಕು ಅನ್ನೋ ಒಂದು ಛಲದಿಂದ ಈ ಒಂದು ಸಾಧನೆಯನ್ನು ಮಾಡೋದಕ್ಕಾಯಿತು. ಸೊ ನನ್ನ ಪೇರೆಂಟ್ಸ್ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ. ಪ್ರತಿದಿನ ಎಷ್ಟು ಗಂಟೆಗಳ ಕಾಲ ನೀವು ವಿದ್ಯಾಭ್ಯಾಸ ಮಾಡ್ತಿದ್ರಿ? 6 hours ನಾನು ಸ್ಟಡಿ ಮಾಡ್ತಿದ್ದೆ. ನೀವು ಓದೋದು ಅಂತ ಹೇಳಿದ್ರೆ ಬರೆಯೋದ್ರ ಮೂಲಕನೂ ಮನನ ಮಾಡ್ಕೊಳ್ಳೋದ್ರ ಮೂಲಕನೂ ಅಥವಾ ಕಂಠಪಾಠ ಹಾಕಿ ನೀವು ಅಭ್ಯಾಸ ಮಾಡ್ತಿದ್ರು ಹೇಗೆ? ಮೊದಲನೇದಾಗಿ ನಮ್ಮ ಕಾನ್ಸೆಪ್ಟ್ ಕ್ಲಾರಿಟಿ ಇರಬೇಕು. ಆ ಕಾನ್ಸೆಪ್ಟ್ ಬಗ್ಗೆ ನಮ್ಗೆ ನಾಲೆಡ್ಜ್ ಇದೆ ಅಂತ ಅಂದರೆ ನಾವು ಯಾವುದೇ ರೀತಿಯಾಗಿ ಮಾರ್ಕ್ಸ್ನ ನಾವು ಈಸಿಯಾಗಿ ತಗೋಬೋದು. ಸೊ ಯಾವುದೇ ರೀತಿ ಹಾರ್ಡ್ ವರ್ಕ್ ಮಾಡಿದೆ 6 hours ಪ್ರತಿಯೊಂದು ಸಬ್ಜೆಕ್ಟ್ಗೂ 1 hourನ ನಾವು ಡೆಡಿಕೇಟ್ ಮಾಡೋದಾದರೆ ನಾನು ಫಾಲೋ ಮಾಡ್ತಿದ್ದು 3 steps. ಫಸ್ಟ್ ಆ ಒಂದು ಕಾನ್ಸೆಪ್ಟ್ ಇದೆ ಅಂದರೆ ಅದನ್ನು ಸರವಾಗಿ ಓದ್ಕೊಳ್ತಕ್ಕಂಥದ್ದು. ಆಗ ನಮಗೊಂದು ಕಾನ್ಸೆಪ್ಟ್ ಕ್ಲಾರಿಟಿ ಬರುತ್ತೆ ಏನು ಅಂತ. ಸೊ ಅದಾದಮೇಲೆ ನನ್ನಷ್ಟಕ್ಕೆ ನಾನು ಎಕ್ಸ್ಪ್ಲೇನ್ ಮಾಡ್ತಕ್ಕಂಥದ್ದು. ಯಾರಿಗಾದ್ರೂ ನಾವು ಹೇಳ್ಕೊಡ್ತೀವಿ ಅಂದಾಗ ಒಂದು ಕಾನ್ಸೆಪ್ಟ್ ನಮ್ಗೆ ಇನ್ನೂ ಚೆನ್ನಾಗಿ ನೆನಪಿರುತ್ತೆ, ಕ್ಲಾರಿಟಿ ಸಿಗುತ್ತೆ. ಸೊ ಆ ರೀತಿ ನಾನೇ ಹೇಳ್ಕೊಳ್ಳೋದ್ರ ಮೂಲಕ ನಾನು ಅದೊಂದು ಪ್ರಾಕ್ಟೀಸ್ ಮಾಡ್ತಾ ಇದ್ದಿದ್ದು. ಆ್ಯಂಡ್ ನೆಕ್ಸ್ಟ್ 3rd ಸ್ಟೆಪ್ ಏನಂತಂದರೆ ಸೆಲ್ಫ್ ಟೆಸ್ಟ್. ನಾವು ಓದಿರೋದನ್ನ ನಾನು ನೋಡ್ಕೊಳ್ದೆ ಬರೆಯೋದಾಗಿರಲಿ, ಅದನ್ನ ಬರೆದು ನಾನು ಯಾವ ಪಾಯಿಂಟ್ಸ್ ಮಿಸ್ ಮಾಡಿದ್ದೀನಿ, ಏನು ನೋಡ್ಕೋಬೇಕು ಅನ್ನೋದನ್ನು ಕೂಡ ನಾನು ಚೆಕ್ ಮಾಡ್ಕೋತಾ ಇದ್ದೆ. ಆ ರೀತಿ ಸೆಲ್ಫ್ ಟೆಸ್ಟ್ ಮಾಡೋದ್ರಿಂದ ಲಾಸ್ಟ್ ನನಗೆ ಕ್ಲಾರಿಟಿ ಸಿಕ್ತಿತ್ತು. ಯಾವ ರೀತಿ ಆನ್ಸರ್ ಫಾರ್ಮೇಷನ್ ಆಗಿರ್ಬೋದು, ಇದನ್ನೆಲ್ಲ ಈ 3 ಸ್ಟೆಪ್ಸ್ನ ನಾನು ಪ್ರತಿಯೊಂದು ಸಬ್ಜೆಕ್ಟ್, ಲ್ಯಾಂಗ್ವೇಜ್ ಆಗಿರಲಿ, ಕೋರ್ಸ್ ಸಬ್ಜೆಕ್ಟ್ ಆಗಿರಲಿ, ಈ ಒಂದು ಸ್ಟೆಪ್ಸ್ನ ನಾನು ಯೂಸ್ ಮಾಡಿರೋದ್ರಿಂದ ನನ್ನ ಸ್ಟಡಿ ತುಂಬಾ ಸ್ಮೂತ್ ಆಗಿ ಜರ್ನಿ ಮೂವ್ ಆಯಿತು. ಭಾಳ ಕಷ್ಟಪಟ್ಟು ಓದಿದ್ರು, ಏನು ಇಷ್ಟಪಟ್ಟು ಓದಿದ್ರು? ನೀವು ಇಷ್ಟಪಟ್ಟು ಓದಿದ್ರು, ಹಾಗಾಗಿ ಎಲ್ಲ ಸಬ್ಜೆಕ್ಟು ನಿಮ್ದಾಗ್ಲಿಕ್ಕೆ ಸಾಧ್ಯ ಆಗಿದೆ. ಭಾಳಷ್ಟು ವಿದ್ಯಾರ್ಥಿಗಳು ರಾತ್ರಿಯೆಲ್ಲ ಓದಿ ನಿದ್ದೆಗೆಟ್ಟು ಆರೋಗ್ಯವನ್ನು ಕೆಡಿಸ್ಕೊಂಡು ಓದುವ ಸಂದರ್ಭ, ನೀವು ಓದಿದಂಥ ವೇಳಾಪಟ್ಟಿ ಹೇಗಿರ್ತಾ ಇತ್ತು? ಮುಂಜಾನೆ 5 o'clock ನಾನು 7:30ವರೆಗೂ ಸ್ಟಡಿ ಮಾಡ್ತಾ ಇದ್ದಿದ್ದು. ಬೆಳಗ್ಗೆ ಯಾವುದಾದ್ರೂ ಕಾನ್ಸೆಪ್ಟ್ ಟಫ್ ಇದೆ, ಡಿಫಿಕಲ್ಟ್ ಇದೆ ಅಂತಕ್ಕಂಥ ಕಾನ್ಸೆಪ್ಟ್ ನಾನು ಮಾರ್ನಿಂಗ್ ಸ್ಟಡಿ ಮಾಡ್ತಾ ಇದ್ದೆ. ನೆಕ್ಸ್ಟು ಸಾಯಂಕಾಲ ನನ್ನ ಸ್ಟಡಿ ಅವರ್ ಸ್ಟಾರ್ಟ್ ಆಗ್ತಿದ್ದು 6 o'clock ಅಲ್ಲಿಂದ 1 and 1.5 hour ರೈಟಿಂಗ್ ವರ್ಕ್ ಇದ್ರೆ, ಅದಾದ್ಮೇಲೆ ನೆಕ್ಸ್ಟ್
10:30 ಕೂಡ ನಾನು ಮತ್ತೆ ಇನ್ನುಳಿದ ಸಬ್ಜೆಕ್ಟ್ಸ್ನ ಸ್ಟಡಿ ಮಾಡ್ತಾ ಇದ್ದಿದ್ದು. ಅವತ್ತಿನ ದಿನ ಆ ಕ್ಲಾಸ್ನಲ್ಲಿ ಏನು ಹೇಳಿದ್ದಾರೆ ಅದನ್ನ ಕಾನ್ಸಂಟ್ರೇಷನ್ ಕೊಟ್ಟು ಕೇಳಿ ಅವತ್ತು ಮಾಡಿರ್ತಕ್ಕಂಥ ಮ್ಯಾಕ್ಸಿಮಮ್ ಅಂದರೆ 2 to 3 ಪೇಜಸ್ ಮಾಡೋದಕ್ಕೆ ಸಾಧ್ಯ ಒಂದು ಕ್ಲಾಸ್ನಲ್ಲಿ. ಸೊ ಅದನ್ನೇ ಬಂದ್ಬಿಟ್ಟು ನೀಟಾಗಿ ಸ್ಟಡಿ ಮಾಡೋದ್ರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಆಗಿದ್ದಿಲ್ಲ. ಇದೇ ರೀತಿ ನನ್ನ ಡೈಲಿ ಟೈಮ್ ಟೇಬಲ್ ಇರ್ತಾ ಇತ್ತು. ನೀವು ಹಾಸ್ಟೆಲ್ ಇದ್ರೋ ಅಥವಾ ಇಲ್ಲಿ ಊರಿಂದ ಓದಿ ಅಭ್ಯಾಸ ಮಾಡ್ತಾ ಇದ್ರಿ? ಹಾಸ್ಟೆಲಲ್ಲಿ ಇದ್ದಿದ್ದಿಲ್ಲ, ಊರಿಂದಾನೇ ಅಭ್ಯಾಸ. ಆದ್ರೆ ಯಾವ ಶಿಕ್ಷಕರು ಬಹಳ ಪ್ರಭಾವ ಬೀರಿ ನಿಮ್ಮ ಮೇಲೆ ರಾಜ್ಯ ಮಟ್ಟದ ರ್ಯಾಂಕ್ ಅನ್ನು ಪಡೆಯುವಂತ ಪ್ರೇರಣೆ ಕೊಟ್ಟಂತವ್ರು? ನಮ್ಮ ಕೊಟ್ರೆ ಸರ್ ಅವರು. ಹ್ಮ್. ಅಂದ್ರೆ ನನಗೆ ಮುಂಚೆ ಎಲ್ಲ ಬರೀ ಕ್ಲಾಸ್ ಮತ್ತೆ ಸ್ಕೂಲ್ಗೆ ಒಂದು ಟಾಪರ್ ಆಗ್ಬೇಕನ್ನೋ ಒಂದು ಕನಸು ಇದ್ದಿದ್ದು. ಬಟ್ ಈ ಸ್ಟೇಟ್ ಲೆವೆಲ್ ಆಗಿರ್ಲಿ ತಾಲೂಕ್ ಲೆವೆಲ್ಗೆ ನನ್ನ ಒಂದು ಕೆಪಾಸಿಟಿ ಇದೆ, ನೀ ಟ್ರೈ ಮಾಡು ಅಂತ ನನಗೆ ಪ್ರೋತ್ಸಾಹ ನೀಡಿರ್ತಕ್ಕಂಥದ್ದು ನನ್ನ ಕನಸು. ನನಗೆ ಇಲ್ಲಿ ಒಂದು ಛಲ ಹುಟ್ಟೋದಕ್ಕೆ ಕಾರಣನೇ ಕೊಟ್ರೆ ಸರ್. ಸೊ ಅವರಿಂದ ಈ ಸಾಧ್ಯ ಆಗಿದೆ. ಈಗ ಮುಂಬರುವಂತ ವಿದ್ಯಾರ್ಥಿಗಳಿಗೆ ನಿಮ್ಮ ಜೂನಿಯರ್ಸ್ಗೆ ನೀವು ಯಾವ ರೀತಿ ಓದ್ಬೇಕು, ಏನ್ ಮಾಡ್ಬೇಕು ಅಂತ ಅವರಿಗೆ ಮಾಹಿತಿ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀರಿ? 10th ಸ್ಟ್ಯಾಂಡರ್ಡ್ ಅಂತ ಅಂದ್ರೆ ಅದು ಕೂಡ ನಮ್ಮ ಏನು ಎಜುಕೇಶನ್ ಜರ್ನಿ ತರಾನೇ ಇರೋದು. ಯಾವುದೇ ರೀತಿ ಸ್ಟ್ರೆಸ್ ತಗೊಳ್ಬೇಕಂತ ಏನಿಲ್ಲ. ನಾವು ಲೇಟ್ ನೈಟ್ ಸ್ಟಡಿ ಮಾಡೋ ಅವಶ್ಯಕತೆನೂ ಇಲ್ಲ. ಕ್ಲಾಸ್ ಕೇಳುವಾಗ ಏನು ಹೇಳ್ತಾರೆ ಅಂತ ಅಟೆಂಟಿವ್ ಆಗಿ ಯಾವುದೇ ರೀತಿ ಡಿಸ್ಟ್ರಾಕ್ಷನ್ ಇಲ್ಲದೆ ಕ್ಲಾಸ್ನ ಕೇಳಬೇಕು. ಅವತ್ತು ಕ್ಲಾಸ್ ಕೇಳೋದಾಗಿರ್ಲಿ, ಅವತ್ತು ಕೊಟ್ಟಿರ್ತಕ್ಕಂಥ ವರ್ಕ್ನ ಅವತ್ತೇ ಪೆಂಡಿಂಗ್ ಇಟ್ಕೊಳ್ದೆ ರೆಗ್ಯುಲರ್ ಆಗಿ ನಾವು